ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆ ಮೇಲೆ ರೇಡ್ ನಡೆದಿದೆ. ಬಿಡದಿಯ ತೋಟದ ಮನೆ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದೋಸ್ತಿ ನಾಯಕರಿಗೆ ಅಂತ ಹೇಳಿ ಮಾಡಿಸಿದ್ದಂತಹ ಬಾಡೂಟವನ್ನೇ ಸೀಸ್ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು. ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆ ಮೇಲೆ ದಾಳಿ ಮಾಡಿದಂತಹ ಚುನಾವಣಾ ಅಧಿಕಾರಿಗಳು ಈಗ ಬಾಡೂಟವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಊಟವನ್ನ ಜಪ್ತಿ ಮಾಡಲು ಮುಂದಾಗಿದ್ದಾರೆ ಅಧಿಕಾರಿಗಳು. ಹೊಸ ತೊಡಕಿನ ಊಟದ ಜೊತೆಗೆ ಮೀಟಿಂಗ್ ಅನ್ನ ಕೂಡ ಇವತ್ತು ಆಯೋಜನೆ ಮಾಡಲಾಗಿತ್ತು. ದೋಸ್ತಿ ನಾಯಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಆಹ್ವಾನವನ್ನ ಕೊಟ್ಟಿದ್ರು. ಲೋಕಸಭಾ ಕ್ಷೇತ್ರಗಳಲ್ಲಿರುವಂತಹ ಅಭ್ಯರ್ಥಿಗಳ ಬಗ್ಗೆ, ಚುನಾವಣಾ ರಣತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಇವತ್ತು ಕುಮಾರಸ್ವಾಮಿಯವರ ತೋಟದ ಮನೆಯಲ್ಲಿ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಇವತ್ತು ಹೊಸತೊಡಕು ಬೇರೆ, ಹಾಗಾಗಿ ಬಾಡೂಟವನ್ನು ಆಯೋಜನೆ ಮಾಡಲಾಗಿತ್ತು. ಆದ್ರೆ ಈಗ ಬಿಡದಿಯಲ್ಲಿರುವ ಅವರ ತೋಟದ ಮನೆಗೆ ಬಂದಂತಹ ಚುನಾವಣಾ ಅಧಿಕಾರಿಗಳು ಬಾಡೂಟವನ್ನ ವಶಕ್ಕೆ ಪಡೆದಿದ್ದಾರೆ. ಬಿಡದಿ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾರಣ ಅನುಮತಿಯನ್ನ ಪಡಿಬೇಕಾಗತ್ತೆ. ಆದ್ರೆ ಅನುಮತಿಯನ್ನ ಪಡೆಯದೆ ಇಲ್ಲಿ ಬಾಡೂಟವನ್ನ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿ ಈಗ ಬಾಡೂಟವನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಬಂದಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬಾಡೂಟ ಜಪ್ತಿಗೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬಿಡದಿಯ ಎಚ್ಡಿಕೆ ನಿವಾಸದಲ್ಲಿ ಹೊಸತೊಡಕು ಸಭೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿಗೆ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಕೆಶಿ ರೀತಿಯಲ್ಲಿ ಕುಕ್ಕರ್ ಸೀರೆ ಹಂಚೋದಿಕ್ಕಾಗತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಡಿ.ಕೆ. ಶಿವಕುಮಾರ್ಗೆ ಈಗಾಗಲೇ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಡಿ.ಕೆ. ಶಿವಕುಮಾರ್ ಅವರು. ಆ ಒಂದು ಆಕ್ಷೇಪಕ್ಕೆ ಈಗ ಎಚ್.ಡಿ.ಕೆಯ ತಿರುಗೇಟು. ಡಿಕೆಶಿ ರೀತಿಯಲ್ಲಿ ಕುಕ್ಕರ್ ಸೀರೆ ಹಂಚೋದಿಕ್ಕಾಗತ್ತಾ? ಗ್ಯಾರಂಟಿ ಹೆಸರಲ್ಲಿ ಮೋಸ ಮಾಡ್ತಿದ್ದಾರೆ. ಜನ ನಿಮಗೆ ಪೆನ್ನು ಪಟ್ಟಿ ಕೊಟ್ಟಿದ್ದಾರೆ, ಅದೇನ್ ಮಾಡಿದ್ದೀರೋ ಹೇಳಿ ಅಂತ ಹೇಳಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಡಿಕೆಶಿ ಮಾಡಿದಂತಹ ಒಂದು ಆಕ್ಷೇಪಕ್ಕೂ ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ರಾಜಕೀಯ ಏನಿಲ್ವಲ್ಲ, ನಾವು ಇವತ್ತು ಮನೆಯ ಕಾರ್ಯಕ್ರಮ, ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಗಳಲ್ಲಿ ಇವತ್ತು ಹೊಸತೊಡಕು ಮಾಡ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಇಲ್ಲೇನು ಬಾವುಟ ಹಾಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು, ಟಿ ವಿ ಕೊಡೋದು, ಸೀರೆ ಕೊಡೋದು, ಕುಕ್ಕರ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವ? ಯಾವುದೂ ಇಲ್ಲ. ಇಲ್ಲಿ ನಾವು ಗೆಟ್ ಟುಗೆದರ್ ಸೇರ್ತಾ ಇದ್ದೇವೆ ಹೊಸತೊಡಕಿನಲ್ಲಿ ಅಷ್ಟೇ. ಅದೇ ರೀತಿಯಾಗಿ ಹೊಸತೊಡಕು ಊಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಹೊಸತೊಡಕು ಊಟಕ್ಕೆ ರಾಜಕಾರಣ ಮಾಡಲ್ಲ, ಅವ್ರು ಎಷ್ಟು ಜನರಿಗಾದ್ರೂ ಊಟ ಹಾಕಿಸ್ಲಿ ಅಂತ ಹೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಹೋಗಿ ಊಟ ಮಾಡ್ಲಿ, ನಮ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತ ಹೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದು. ಇದರಲ್ಲಿ ನಾವು ಯಾವುದೇ ರೀತಿಯ ರಾಜಕಾರಣ ಮಾಡಲ್ಲ ಅಂತ ಡಿ.ಕೆ.ಶಿ ಹೇಳಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, ಕುಕ್ಕರ್ ಸೀರೆ ಹಂಚೋದಕ್ಕೆ ಆಗತ್ತಾ? ನಾವು ಊಟ ಹಾಕಿಸ್ತೀವಿ, ಇದು ನಮ್ಮ ಸಂಪ್ರದಾಯ. ಪ್ರತಿ ಬಾರಿ ಕೂಡ ಹೊಸತೊಡಕು ಸಂದರ್ಭದಲ್ಲಿ ನಾವು ಎಷ್ಟೋ ಜನರಿಗೆ ಊಟ ಹಾಕಿಸ್ತೀವಿ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರು, ಹೊಸತೊಡಕು ಇದರಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ, ಯಾರಿಗೆ ಬೇಕಾದ್ರೂ ಎಷ್ಟು ಜನರಿಗೆ ಬೇಕಾದ್ರೂ ಇವರು ಊಟವನ್ನ ಹಾಕಿಸ್ಲಿ, ಚುನಾವಣಾ ಅಧಿಕಾರಿಗಳು ಬೇಕಾದ್ರೆ ಊಟವನ್ನ ಮಾಡ್ಲಿ, ಇದರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಡಿ.ಕೆ.ಶಿ. ಹೇಗಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಕರೆಯಲಾಗಿತ್ತು ಮಧ್ಯಾಹ್ನ ಒಂದು ಊಟದ ಜೊತೆಗೆ ಸಭೆ ಅಂತ. ಅದಕ್ಕೆ ಈಗ ಚುನಾವಣಾ ಅಧಿಕಾರಿಗಳು ರೇಡ್ ಮಾಡಿದಾರಲ್ಲ, ಏನ್ ಹೇಳ್ತೀರಾ ಇದಕ್ಕೆ? ಅಲ್ಲ, ಯುಗಾದಿ ಹಬ್ಬ ಮಾರನೇ ದಿನ ಹೊಸತೊಡಕು ಅಂತ ಹೇಳಿ ಊಟಕ್ಕೆ ಸಾಮಾನ್ಯವಾಗಿ ಹಿತೈಷಿಗಳನ್ನ, ಬಂಧುಗಳನ್ನ, ಸಂಬಂಧಿಕರನ್ನ, ಸ್ನೇಹಿತರನ್ನ ಕರೀತಾರೆ. ತಪ್ಪೇನಿದೆ? ಎಲ್ಲರ ಮನೆಗಳಲ್ಲೂ ಕರೀತಾರೆ. ಇವ್ರಿಗೆ ಸ್ನೇಹಿತರ ಸಂಘ ಬಳಗ ಜಾಸ್ತಿ ಇದೆ, ಅವ್ರದ್ದು ಕರೆದಿದ್ದಾರೆ, ತಪ್ಪೇನಿದೆ? ಅಲ್ಲ ಸರ್, ನನ್ಗೆ ಅಂದ್ರೆ ಚುನಾವಣೆ ಕಾರಣಕ್ಕೋಸ್ಕರ ಒಂದು ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ ರವಿಕುಮಾರ್ ಸರ್. ಚುನಾವಣಾ ಹೇಳ್ತಾ ಇದ್ದೇನೆ, ಈ ಉದಾಹರಣೆಗೆ ಅವ್ರ ಸ್ನೇಹಿತರು ಜಾಸ್ತಿ ಇದ್ದಾರೆ. ಓಕೆ, ಬೇರೆ ಬೇರೆ ಪಾರ್ಟಿ ನಾಯಕರು, ನಮ್ಮ ಪಾರ್ಟಿ ನಾಯಕರನ್ನು ಕೂಡ ಕರೆದಿದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಒಂದು ಊಟಕ್ಕೆ ಕರೆಯೋದ್ರಲ್ಲಿ ತಪ್ಪೇನಿದೆ? ರವಿಕುಮಾರ್ ಸರ್, ಒಂದು ಕ್ಲಾರಿಟಿಗೋಸ್ಕರ ಕೇಳ್ತಾ ಇದ್ದೀನಿ ಸರ್. ಕೇಳಿಸ್ತಾ ಇದೆಯಾ? ಒಂದು ಕ್ಲಾರಿಟಿಗೋಸ್ಕರ ಕೇಳ್ತಾ ಇದ್ದೀನಿ. ಈಗ
ಅಂದ್ರೆ ಕುಮಾರಸ್ವಾಮಿ ಅವ್ರ ನಿವಾಸದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅಂತಲ್ಲ, ಈಗ ಯಾವ್ದಾದ್ರು ಅಂದ್ರೆ ಅಭ್ಯರ್ಥಿಗಳಾಗಿದ್ದಂಥವರ ನಿವಾಸದಲ್ಲಿ ಒಂದು ಚಿಕ್ಕ ಪುಟ್ಟದಾಗಿಯೂ ಕೂಡ ಒಂದು ಫಂಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಮಿನಿಮಮ್ ಒಂದು 50 ಜನ ಸೇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಊಟವನ್ನ ಹಾಕ್ಸ್ಬೇಕಾದ್ರೆ ಮಾಹಿತಿಯನ್ನ ಕೊಡ್ಬೇಕಾ ಚುನಾವಣಾ ಆಯೋಗಕ್ಕೆ? ಅಲ್ಲ, ಅಗತ್ಯ ಇಲ್ಲ. ಉದಾಹರಣೆಗೆ ಮನೆಗಳಿಗೆ ಊಟಕ್ಕೆ ಕರೆದಂತ ಸಂದರ್ಭದಲ್ಲಿ ಮದುವೆ ಸಮಾರಂಭಗಳಿಗೆ, ಮನೆಯ ಕಾರ್ಯಕ್ರಮಗಳಿಗೆ ಪಾಪ ಇದು ಎಲೆಕ್ಷನ್ ಕಮಿಷನ್ನಿನ ಅನುಮತಿ ಪಡೆಯುವಂತ ಅವಶ್ಯಕತೆ ಇಲ್ಲ. ಅದ್ರೊಳಗೆ 100 ಜನ ಸೇರಿದ್ರು ಕೂಡ ಕರಿಬೇಕಾದಂತ ಅವಶ್ಯಕತೆ ಇಲ್ಲ. ಅಲ್ಲ, ಅದೋಕೆ ಸರ್. ಈಗ ಚುನಾವಣಾ ಅಭ್ಯರ್ಥಿ ಆಗಿದ್ದಂತವರ ಮನೆಯಲ್ಲಿ ಈ ರೀತಿಯಾಗಿ ಸಭೆ ಸಮಾರಂಭ ಆ ರೀತಿಯಾಗಿ ತಪ್ಪೇನಿದೆ ಅಂತ ಕೇಳ್ತಾ ಇದ್ದೀನಿ. ತಪ್ಪೇನಿದೆ ಅಂತ ಕೇಳ್ತಾ ಇದ್ದೀನಿ ನಾನು ಚುನಾವಣಾ ಕಮಿಷನ್ಗೆ. ಈಗ ಉದಾಹರಣೆಗೆ ಹೌದು, ಅಭ್ಯರ್ಥಿಗಳು ಬೇರೆ ಬೇರೆ ಅಭ್ಯರ್ಥಿಗಳು ಕೂಡ ಬಂದಿರ್ತಾರೆ, ಅಭ್ಯರ್ಥಿ ಸಪೋರ್ಟ್ ಮಾಡುವಂತವ್ರೆ ಬಂದಿರ್ತಾರೆ ಮನೆಗೆ ಅವ್ರನ್ನ ಕರೆದಿದ್ದಾರೆ ಊಟಕ್ಕೆ. ತಪ್ಪೇನಿದೆ? ಹಬ್ಬಕ್ಕೆ ಕರೆದಿದ್ದಾರೆ, ಕರಿಬಾರ್ದು ಅಂತ ಇದೆಯಾ ರೂಲ್ಸ್ ಅಲ್ಲಿ? ಹೇಳಿ, HD ಕುಮಾರಸ್ವಾಮಿ ಅವ್ರು ಕರೆದಿದ್ ತಪ್ಪು ಅಂತೇಳಿ DK ಶಿವಕುಮಾರ್ ಆದ್ರೆ DK ಶಿವಕುಮಾರ್ ಮನೆಯಲ್ಲಿ ಮತ್ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಅವ್ರ ಮನೆಗಳಲ್ಲಿ ಅವ್ರ ಸಂಬಂಧಿಕರ ಮನೆಗಳಲ್ಲಿ ಈ ತರದ ಎಷ್ಟು ಸಭೆಗಳು ನಡೀತಾವೆ ಹೇಳಿ? ಪ್ರತಿದಿನ ನಡೆಯುತ್ತಲ್ಲ ಅವ್ರ ಮನೆಯಲ್ಲಿ ಈ ತರದ ಊಟ, ಈ ತರದ ತಿಂಡಿ, ಈ ತರದ ಕಾಫಿ. ತಪ್ಪೇನಿದೆ? ನಾವು ನಮ್ಮ HD ಕುಮಾರಸ್ವಾಮಿ ಅವರು ಕರೆದಿರೋದ್ರಲ್ಲಿ. ಇದಕ್ಕೆ ಹಂಗಾದ್ರೆ ಚುನಾವಣಾ ಆಯೋಗಕ್ಕೆ ಕ್ಲಾರಿಟಿ ಕೊಡ್ಬೋದು ಅಂತ ಕಾಣಿಸುತ್ತೆ. ಈಗ ಅವರು ಅಧಿಕಾರಿಗಳೆಲ್ಲ ಬಂದಿರುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಕ್ಲಾರಿಟಿ ಕೊಟ್ರೆ, ಇಲ್ಲ ಅದು ಬರೀ ಜಸ್ಟ್ ನಾವು ಸೌಜನ್ಯಯುತವಾಗಿ ಇವತ್ತು ಹಬ್ಬ ಇದ್ದಂತ ಹಿನ್ನೆಲೆಯಲ್ಲಿ ಕೆಲವು ಮಂದಿ ಮಾತ್ರ ಸೇರ್ಕೊಂಡ್ಬಿಟ್ಟು ಒಂದು ಔಪಚಾರಿಕವಾಗಿ ಮಾತುಕತೆ ಮಾಡ್ಲಿಕ್ಕೋಸ್ಕರ ಮಾತ್ರ ಸೇರಿದ್ದು ಅಂತ. ಈಗ ಉದಾಹರಣೆಗೆ ಈ ಪ್ರತಿದಿನ ಏನ್ ಮಾಡ್ಬೇಕಾಗಲ್ಲ, ಹಬ್ಬ ಇದೆ ಕರೆದಿದ್ದಾರೆ. ತಪ್ಪೇನಿದೆ ಅಂತ ಕೇಳ್ತಾ ಇದ್ದೀನಿ. ಈ ತರ ಪ್ರತಿದಿನ ಮಾಡ್ತಿದಾರಲ್ಲ DK ಶಿವಕುಮಾರ್, ಇದು ಸಿದ್ದರಾಮಯ್ಯ ಅವರು, ಅವ್ರ ತಮ್ಮ, ಸಿದ್ದರಾಮಯ್ಯ ಅವ್ರ ಮಗ, ತಿಂಡಿಗೆ, ಊಟಕ್ಕೆ, ಕಾಫಿಗೆ ಪ್ರತಿದಿನ ಮಾಡ್ತೀರಲ್ಲ, ಇದಕ್ಕೇನ್ ಹೇಳುತ್ತೆ ಎಲೆಕ್ಷನ್ ಕಮಿಷನ್? ಓಕೆ, ಮೈಕ್ ಹಚ್ಬಿಟ್ಟು ಪ್ರೋಗ್ರಾಮ್ ಮಾಡಿದ್ರೆ, ಊಟ ವಿತರಣೆ ಮಾಡಿದ್ರೆ ಕೇಳಿ ಎಲೆಕ್ಷನ್ ಕಮಿಷನ್. ಹಬ್ಬದ ದಿವಸ ಕರೆಯೋದ್ರಲ್ಲಿ ತಪ್ಪೇನಿದೆ? ಅಂದ್ರೆ ಯಾರೋ ಹೇಳ್ತಿರುವ ಪ್ರಕಾರ ಚುನಾವಣಾ ಆಯೋಗ ನಡ್ಕೊಳ್ತಾ ಇದೆ ಅನ್ನುವಂತ ಆರೋಪನ ಇದರಲ್ಲಿ? ಖಂಡಿತ. ಇವರು ಪರ್ಪಸ್ಫುಲ್ಲಿ HD ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಅಂತ ಹೇಳಿ ಗೊತ್ತಾಗಿದೆ, ಹತಾಶರಾಗ್ಬಿಟ್ಟು ಈ ತರ ಎಲೆಕ್ಷನ್ ಕಮಿಷನ್ ಹೇಳಿ ಏನೋ ಮಾಡ್ತಿರ್ಬೇಕು. ಇದಕ್ಕೆಲ್ಲ ಎದುರುವಂತ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ಗೊತ್ತಾಗಿದೆ, ಕಾಂಗ್ರೆಸ್ ಈ ಕರ್ನಾಟಕ ರಾಜ್ಯದಲ್ಲಿ ಸೋತು ಸುಣ್ಣ ಆಗೋದಕ್ಕೆ ಆ ದಾರಿನಲ್ಲಿದೆ. ಅದಕ್ಕೋಸ್ಕರ ಈ ತರದೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಓಕೆ ಸರ್, ಓಕೆ, ಧನ್ಯವಾದ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈಗ ಚುನಾವಣಾಧಿಕಾರಿಗಳು ಬಂದಿದ್ದಾರೆ, ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು, ಅಧಿಕಾರಿಗಳ ಹತ್ರ ಮಾತನಾಡುವ ಸಂದರ್ಭದಲ್ಲಿ ಏನೆಲ್ಲ ಸಮಜಾಯಿಷಿ ಏನಾದ್ರು ಕೊಟ್ರ, ಅಲ್ಲಿ ಈಗ ಹೇಗಿದೆ, ಏನೇನಾಗ್ತಾ ಇದೆ? ನಮಿತಾ, ಏನು ಬಿಡದಿ ತೋಟದ ಮನೆಯಲ್ಲಿ ಏನು ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿ ಬಾಡೂಟವನ್ನ ಆಯೋಜನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಧಿಕಾರಿಯಾದಂತ ರಮೇಶ್ ಅವರು ಈಗಾಗಲೇ ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆ ಒಳಗಡೆ ಎಲ್ಲ ರೀತಿಯ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಏನು ಚೇರ್ಗಳನ್ನ ಹಾಕಿದ್ರು ಅದನ್ನ ಈಗ ಸದ್ಯ ತೆರವು ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಮಾಧ್ಯಮಗಳಿಗೆ ಮಾತನಾಡಿರುವಂತ ಚುನಾವಣಾಧಿಕಾರಿ ರಮೇಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದು, ಏನು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಈ ರೀತಿಯಾಗಿ ಬಾಡೂಟವನ್ನ ಆಯೋಜನೆ ಮಾಡುವಂತಿಲ್ಲ. ಯಾಕೆಂದ್ರೆ ಇದು ಹಬ್ಬದ ವಿಶೇಷವಾಗಿ ಅವರ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಊಟದ ಕಾರ್ಯಕ್ರಮವನ್ನ ಮಾಡಬಹುದೇ ಹೊರತು ಯಾವುದೇ ಪಕ್ಷದ ರಾಜಕೀಯ ಮುಖಂಡರಾಗ್ಲಿ, ಕಾರ್ಯಕರ್ತರು ಮುಖಂಡರಾಗ್ಲಿ ಇಲ್ಲಿ ಭಾಗವಹಿಸುವಂತಿಲ್ಲ. ಆ ರೀತಿ ಏನಾದ್ರೂ ಭಾಗವಹಿಸಿದ್ದೆ ಆದ್ರೆ ನಮ್ಮ 2 ತಂಡ ಈಗಾಗಲೇ ತೋಟದ ಮನೆ ಒಳಗಡೆನೆ ಕೂಡ ಇದ್ದಾರೆ. ಆ ರೀತಿಯ ಮುಖಂಡರು, ರಾಜಕೀಯ ನಾಯಕರು ಭಾಗವಹಿಸಿದಂತ ಸಂದರ್ಭದಲ್ಲಿ ಅವರ ಮೇಲೆ ಕೇಸ್ ಮಾಡಿ ಆ ಬಾಡೂಟವನ್ನು ಕೂಡ ಜಪ್ತಿ ಮಾಡಿ ಸೀಸ್ ಅನ್ನು ಕೂಡ ಮಾಡ್ಲಾಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಈಗಾಗಲೇ ಆ 2 ಟೀಮ್ಗಳು ತೋಟದ ಮನೆಯ ಒಳಗಡೆ ಈಗಾಗಲೇ ಮೊಕಮ್ಮನ್ನ ಹೂಡಿವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಆ ಚೇರ್ಗಳು, ಪೆಂಡಲ್ಗಳನ್ನ
ಎಲ್ಲವನ್ನೂ ಕೂಡ ತೆರವು ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ ಎನ್ನುವಂತ ಮಾಹಿತಿಯನ್ನ ಈಗಾಗಲೇ ಮಾಗಡಿ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ರಮೇಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮಿತಾ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಈಗಾಗಲೇ ಚುನಾವಣಾ ಅಧಿಕಾರಿಗಳು ಕುಮಾರಸ್ವಾಮಿಯ ಬಿಡದಿಯ ತೋಟದ ಮನೆಗೆ ತೆರಳಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಸಾಲಾಗಿ ಜೋಡಿಸಿಡ್ಲಾಗಿತ್ತು ಚೇರ್ಗಳನ್ನ, ಅದನ್ನ ತೆರವುಗೊಳಿಸುವಂತಹ ಕಾರ್ಯವನ್ನು ಕೂಡ ಮಾಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೇವಲ ಮನೆಯವರು, ಕುಟುಂಬಸ್ಥರು ಅಥವಾ ಸ್ನೇಹಿತರು ಮಾತ್ರ ಅಲ್ಲಿ ಇರಬೇಕು. ಅದನ್ನ ಹೊರತುಪಡಿಸಿ ಯಾವುದಾದ್ರೂ ಪಕ್ಷದ ಮುಖಂಡರುಗಳು ಇದ್ರೆ ಅಲ್ಲಿ ಅದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಈಗಾಗಲೇ ಚುನಾವಣಾಧಿಕಾರಿಗಳು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಬೇರೆ ಪಕ್ಷದವರಿಗೆ ಅಥವಾ ತಮ್ಮ ಪಕ್ಷದ ಮುಖಂಡರುಗಳನ್ನ ಕರೆಸಿ, ಬೇರೆ ಪಕ್ಷದ ಮುಖಂಡರುಗಳನ್ನ ಕರೆಸಿ ಅಲ್ಲಿ ಊಟವನ್ನ ಹಾಕಿಸುವ ಹಾಗೆ ಇಲ್ಲ ಅನ್ನೋದರ ಮೂಲಕ ಚುನಾವಣಾ ಅಧಿಕಾರಿಗಳ ಆಗಿರುವಂತಹ ಈಗಾಗಲೇ ರಮೇಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, HDK ಮನೆ ಮೇಲೆ ಚುನಾವಣಾ ಅಧಿಕಾರಿಗಳು ಅಲ್ಲಿ ದಾಳಿಯನ್ನ ಮಾಡಿರುವಂಥದ್ದು. ಪ್ರಮುಖವಾಗಿ 50 ಜನಕ್ಕಿಂತ ಹೆಚ್ಚು ಕೂಡ ಇರಬಾರ್ದು ಅನ್ನುವಂತಹ, ಅಂದ್ರೆ ಅವರ ಮನೆಯವರೇ ಏನಾದ್ರೂ ಆಗಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಜೊತೆಗೆ 50 ಜನಕ್ಕಿಂತ ಹೆಚ್ಚಿನ ಜನರಿಗೆ ಏನಾದ್ರೂ ಊಟವನ್ನು ಹಾಕಿದ್ರೆ ಆಗ ಅದು ಯಾವುದೇ ಹಬ್ಬ ಹರಿದಿನ ಆಗಿರಲಿ ಅಥವಾ ಯಾವುದೇ ರೀತಿಯ ಸಭೆ ಸಮಾರಂಭಗಳು ಇದ್ರೂ ಕೂಡ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಜೊತೆಗೆ ಇವರ ಪಕ್ಷದವರು ಮಾತ್ರ ಅಲ್ಲ, ಇತರೆ ಪಕ್ಷದವರು ಅಂದ್ರೆ ಬಿಜೆಪಿಯ ಮುಖಂಡರನ್ನು ಕೂಡ ಕರೆಸಲಾಗಿದೆ. ಹಾಗಾಗಿ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಅಧಿಕಾರಿಗಳು ಕುಮಾರಸ್ವಾಮಿ ಅವರ ಮನೆಯಲ್ಲೇ ಇದ್ದಾರೆ. ಚುನಾವಣಾ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಅಲ್ಲಿ ಸಾಲಾಗಿ ಜೋಡಿಸಿಡ್ಲಾಗಿತ್ತು. ನೀವು ನೋಡ್ತಿದ್ರಲ್ಲ, ಊಟಕ್ಕಾಗಿ ಎಲ್ಲ ರೆಡಿ ಮಾಡಲಾಗಿತ್ತು, ಅಲ್ಲಿ ಚೇರ್ಗಳನ್ನ ಜೋಡಿಸಲಾಗಿತ್ತು. ಅವೆಲ್ಲವನ್ನ ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ ಅಧಿಕಾರಿಗಳು. ಯಾರ್ಯಾರು ಬರ್ತಾರೆ ಏನು ಅನ್ನೋದನ್ನು ಕೂಡ ಈಗಾಗಲೇ ನೋಡ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಚುನಾವಣಾ ಅಧಿಕಾರಿಗಳು ಇಲ್ಲಿನ ಖಚಿತ ಮಾಹಿತಿಯ ಮೇರೆಗೆ ಅಲ್ಲಿ ಹೋಗಿ ದಾಳಿಯನ್ನ ಮಾಡಿರೋದು. ದೋಸ್ತಿ ನಾಯಕರಿಗೆ HD ಕುಮಾರಸ್ವಾಮಿ ಅವರು ಆಹ್ವಾನವನ್ನ ಕೊಟ್ಟಿದ್ರು ಇವತ್ತು ಸಭೆ ಜೊತೆಗೆ ಊಟಕ್ಕಾಗಿ. ಬಿಡದಿಯ ಮನೆಯನ್ನ ಪರಿಶೀಲನೆ ಮಾಡಿ ತೆರಳಿದ್ದಾರೆ ಅಧಿಕಾರಿಗಳು. ಈಗ ಬಂದಿರುವಂತಹ ಅಪ್ಡೇಟ್ ಇದು. 50ಕ್ಕೂ ಹೆಚ್ಚು ಜನ ಸೇರಿದ್ರೆ ನಿಯಮ ಉಲ್ಲಂಘನೆ ಆಗತ್ತೆ, ಕುಟುಂಬಸ್ಥರಿಗೆ ಊಟದ ವ್ಯವಸ್ಥೆ ಮಾಡಬಹುದು ಅನ್ನುವಂತಹ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ರಾಜಕೀಯ ನಾಯಕರು ಬರುವ ಹಾಗಿಲ್ಲ, ರಾಜಕೀಯ ಮುಖಂಡರು ಏನಾದ್ರೂ ಬಂದ್ರೆ ಸೀಸ್ ಮಾಡ್ತೀವಿ ಅಂತ ಹೇಳಿ ಸಹಾಯಕ ಚುನಾವಣಾ ಅಧಿಕಾರಿ ರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಪರಿಶೀಲನೆಯನ್ನ ಮಾಡಿ ಅಧಿಕಾರಿಗಳು ತೆರಳಿದ್ದಾರೆ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ. 50ಕ್ಕೂ ಹೆಚ್ಚು ಜನ ಸೇರಿದ್ರೆ ನಿಯಮ ಉಲ್ಲಂಘನೆ ಮಾಡಿದ ಹಾಗೆ ಕುಟುಂಬಸ್ಥರಿಗೆ ಮಾತ್ರ ಇಲ್ಲಿ ಊಟದ ವ್ಯವಸ್ಥೆ ಮಾಡಬಹುದೇ ಹೊರತು ಯಾವುದೇ ರಾಜಕೀಯ ನಾಯಕರು ಬರುವ ಹಾಗಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜಕೀಯ ಮುಖಂಡರು ಬಂದ್ರೆ ಖಂಡಿತವಾಗ್ಲೂ ಸೀಸ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ ಸಹಾಯಕ ಚುನಾವಣಾ ಅಧಿಕಾರಿ ಆಗಿರುವಂತಹ ರಮೇಶ್ ಅವರು. ಸದ್ಯಕ್ಕೆ ಯಾರು ಕೂಡ ಬಂದಿಲ್ಲ. ಈಗ ಒಂದು ವೇಳೆ 50ಕ್ಕಿಂತ ಹೆಚ್ಚು ಜನ ಕುಟುಂಬಸ್ಥರು ಬಂದ್ರು ಕೂಡ, ಅದರ ಜೊತೆಗೆ ಯಾರಾದ್ರೂ ರಾಜಕೀಯ ಪಕ್ಷದ ಮುಖಂಡರುಗಳು ಬಂದ್ರು ಕೂಡ ಸೀಸ್ ಮಾಡ್ತೀವಿ. ಯಾಕಂದ್ರೆ ಈಗ ಇಲ್ಲಿಂದ ಪರಿಶೀಲನೆ ಮಾಡಿ ತೆರಳಿದ್ದಾರೆ, ಬಟ್ ಕೆಲವೊಂದು ಅಧಿಕಾರಿಗಳು ಅಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಈಗಾಗಲೇ ವೆಂಕಟೇಶ್ ಹೇಳ್ತಾ ಇದ್ರು. ಅದರ ಮೇಲೆ ಕಣ್ಣಿಟ್ಟಿದ್ದಾರೆ, ಅಲ್ಲೇ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗಾಗಲೇ ನೀಡಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪರ ಪ್ರೀತಂ ಗೌಡ ಪ್ರಚಾರವನ್ನ ಮಾಡಿದ್ದು, ಮುನಿಸನ್ನ ಮರೆತು ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಪ್ರೀತಂ ಗೌಡ. ಹಾಸನದ ವಿದ್ಯಾನಗರದಿಂದ ಪ್ರೀತಂ ಗೌಡ ಪ್ರಚಾರವನ್ನ ನಡೆಸಿದ್ದು, ನಿನ್ನೆ ಕೂಡ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು, ನಾನು ಖಂಡಿತವಾಗ್ಲೂ ಕೂಡ ನಮ್ಮ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನ ತಂದು ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. 28ಕ್ಕೆ 28 ಕ್ಷೇತ್ರಗಳು ಗೆಲ್ಲಬೇಕು ಅನ್ನುವ ಕನಸಿನಿಂದ ಪ್ರಚಾರ ಮಾಡಿದ್ದೇನೆ, ಶಾಸಕ ಸಿಮೆಂಟ್ ಮಂಜುಗೆ ಪ್ರಚಾರಕ್ಕೆ ಮನವಿ ಮಾಡಿದ್ದೇನೆ ಅಂತ ಹೇಳಿ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುನಿಸನ್ನ ಮರೆತು ಇವತ್ತು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರೀತಂ ಗೌಡ ಅವರು ಪ್ರಚಾರ ಮಾಡ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆಗೆ ಇವತ್ತು ತನ್ನ ಮುನಿಸು ಮರೆತು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವು ಕಳೆದ 6 ತಿಂಗಳಿಂದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿ, ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನವನ್ನು NDA ಪಡಿಬೇಕು, ಕನಿಷ್ಠ 370ಕ್ಕೂ ಹೆಚ್ಚು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋ ಕನಸನ್ನು ಇಟ್ಕೊಂಡು ನಾವು ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಇಡೀ ಕ್ಷೇತ್ರ, ಇಡೀ ರಾಜ್ಯ, ಇಡೀ ದೇಶದ ಜವಾಬ್ದಾರಿ ತೆಗೆದುಕೊಳ್ಳುವಂತ ಯಾರು ದೊಡ್ಡ ನಾಯಕರಿಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರ ಮಾಡ್ತಿದ್ದಾರೆ. ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ಮತಯಾಚಿಸಿದ್ರು. ಶಾಸಕರಾದ ನರೇಂದ್ರ ಸ್ವಾಮಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬ್ಬೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಅವರಿಗೆ ಜೊತೆಯಾದರು.
ಕೋರಹಳ್ಳಿ ಗ್ರಾಮಸ್ಥರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಇದೇ ಪಲ್ಯ ಆದಿಚುಂಚನಗಿರಿ ಮಠಕ್ಕೆ ದೋಸ್ತಿ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ವಿಜಯನಗರದಲ್ಲಿರುವ ಶಾಖಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದು ಒಕ್ಕಲಿಗ ನಾಯಕರು ಹಾಗೆಯೇ ಅಭ್ಯರ್ಥಿಗಳು ಅಲ್ಲಿ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಸ್ವಾಮೀಜಿಗಳು ಆಶೀರ್ವಾದವನ್ನ ನೀಡಿದ್ದಾರೆ. ಎಚ್ಡಿಕೆ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಡಾಕ್ಟರ್ ಮಂಜುನಾಥ್, ಯದುವೀರ್ ಒಡೆಯರ್, ಪಿಸಿ ಮೋಹನ್ ಅವರನ್ನ ಭೇಟಿ ಮಾಡಿದ್ದಾರೆ. ಅಶ್ವಥ್ ನಾರಾಯಣ್, ಜಿಟಿಡಿ, ಸಿಟಿ ರವಿ ಸೇರಿದಂತೆ ಅವರಿಗೆ ಹಲವರು ಸಾಥ್ ಕೊಟ್ಟಿದ್ದಾರೆ. ರಾಜ್ಯಸಭಾ ಸದಸ್ಯ ಜಗ್ಗೇಶ್, ಜೆಡಿಎಸ್ ಮಾಜಿ ಶಾಸಕ ಸುರೇಶ್ ಗೌಡ, ಶಾಸಕ SR ವಿಶ್ವನಾಥ್ ಅವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟು ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. BGS ಮಠಕ್ಕೆ ತೆರಳಿ ಅಲ್ಲಿ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡ್ಕೊಂಡಿದ್ದು ಒಕ್ಕಲಿಗ ಮತಗಳನ್ನ ಪಡೆಯುವಂತಹ ಒಂದಷ್ಟು ಲೆಕ್ಕಾಚಾರಗಳು ಇಲ್ಲಿ ಕಾಣಿಸ್ತಾ ಇದೆ. ವಿಶೇಷ ಇವತ್ತು ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಇವತ್ತು ಚುನಾವಣಾ ಪ್ರಚಾರವನ್ನು ಇನ್ನಷ್ಟು ವೇಗ ಕೊಡುವಂಥದ್ದಕ್ಕೆ ಅವರ ಆಶೀರ್ವಾದ ಪಡೆಯೋಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಈ ಮಠ ಯಾವತ್ತೂ ಕೂಡ ಒಂದು ಜಾತಿಯ ಮಠ ಆಗದೆ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಮಠವಾಗಿ ಇದೆ. ಅದರಿಂದ ಅವರು ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ಬಂದಿರುವಂಥ ಅಭ್ಯರ್ಥಿಗಳೆಲ್ಲ ಮತ್ತೊಮ್ಮೆ ಜಯಶೀಲರಾಗಿ ಮತ್ತೆ ಮಠಕ್ಕೆ ಬನ್ನಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಏಕೆಂದರೆ ಇವತ್ತು ವರ್ಷದ ಮೊದಲನೇ ದಿನ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೆಯತಕ್ಕಂಥ ನಮ್ಮೆಲ್ಲರ ಒಂದು ಕರ್ತವ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ. ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಅದರ ಜೊತೆಗೆ ಇವತ್ತು ಮಧ್ಯಾಹ್ನ ವರ್ಷದ ತೊಡಕನ್ನು ಎಲ್ಲ ನಾವು ಮಿತ್ರಗಳೆಲ್ಲ ಸೇರಿ ಒಂದು ಮಧ್ಯಾಹ್ನದ ಔತಣ ಕೂಟದಲ್ಲಿ ಬೇರೆ ಬೇರೆ ವಿಷಯಗಳು ನಾವೇನು ಚರ್ಚೆ ಮಾಡಬೇಕಾಗಿದೆ. ಚುನಾವಣೆಯಲ್ಲಿ ಮೊದಲನೇ ಹಂತದ 14ಕ್ಕೆ 14 ಕ್ಷೇತ್ರಗಳಲ್ಲಿ ನಮ್ಮ ಈ ಮೈತ್ರಿಯ ಅಭ್ಯರ್ಥಿಗಳು NDA ಅಭ್ಯರ್ಥಿಗಳು ಗೆಲ್ಲೇಬೇಕು. ಆ ನಿಟ್ಟಿನಲ್ಲಿ ಕೆಲವು ನಾವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀರೋ ಇಲ್ಲ ರೌಂಡ್ ಟೇಬಲ್ ಔತಣ ಕೂಟ ಅಂತ ಕರಿತೀರೋ ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ನಾವು ಆದಿಚುಂಚನಗಿರಿ ಮಠದಲ್ಲಿ ಪೂಜ್ಯ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಇದು ಒಂದು ಸಾಂಪ್ರದಾಯಿಕವಾದಂಥ ಸೌಹಾರ್ದತೆಯ ಭೇಟಿ ಅಷ್ಟೇ. ಸೊ ಅವರ ಆಶೀರ್ವಾದವನ್ನು ಕೇಳಿದ್ದೇವೆ ಅಷ್ಟೇ, ಇನ್ನೇನಿಲ್ಲ. ಪ್ರಚಾರ ಪ್ರಾರಂಭ ಆಗಿದೆಯಲ್ಲಪ್ಪ, ಪ್ರಚಾರ ಶುರು ಮಾಡಿದ್ದೀವಿ. ಇವಾಗ ಅಮಿತ್ ಶಾ ಅವರು ಬಂದು ರೋಡ್ ಶೋ ಮಾಡಿದ್ದಾರೆ. ನಾಮಿನೇಷನ್ ಕೂಡ ನಾಮಪತ್ರ ಸಲ್ಲಿಸುವ ವೇಳೆ ಕೂಡ ನಾವೊಂದು ಸಭೆಯನ್ನು ಮಾಡಿದ್ವಿ. ಸೊ ಈಗೆಲ್ಲ 8 ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಒಕ್ಕಲಿಗರು ದಡ್ಡರಲ್ಲ, ಒಕ್ಕಲಿಗ ಸ್ವಾಮೀಜಿ ದಡ್ಡರಲ್ಲ, ಯಾರೇ ಬಂದರೂ ಹಾರ ಹಾಕ್ತಾರೆ, ವಿಭೂತಿ ಇಡ್ತಾರೆ ಅಂತ ಹೇಳಿದ್ದಾರೆ DCM DK ಶಿವಕುಮಾರ್ ಅವರು. ಒಕ್ಕಲಿಗರ ಸರ್ಕಾರ ಬಿಜೆಪಿಯವರೇ ಬೀಳಿಸಿದ್ದಲ್ವಾ, ಅದನ್ನ ಕೇಳುವ ಶಕ್ತಿ ಸ್ವಾಮೀಜಿ ಅವರಿಗೆ ಇದೆ ಅಂತ DCM DK ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಸರ್, ಈಗ ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚೆದ್ರೋಗುತ್ತೆ ಸರ್? ಬಿಜೆಪಿ ಅವರೆಲ್ಲ ಹೋಗಿರೋದ್ರಿಂದ ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಊರಾರ್ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನ್ಗೆ ಗೊತ್ತಿದೆ. ಈ ಕಾಣ್ತದೆ ಬೇರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ತೋಟದ ಮನೆ ಮೇಲೆ ಈಗಾಗಲೇ ಚುನಾವಣಾ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಬಿಡದಿಯ ತೋಟದ ಮನೆ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು ಈಗ ಪರಿಶೀಲನೆಯನ್ನ ಮಾಡಿ ಅಲ್ಲಿಂದ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ದೋಸ್ತಿ ನಾಯಕರಿಗೆ ಮಾಡಿದಂತಹ ಬಾಡೂಟವನ್ನ ಸೀಸ್ ಮಾಡಿದಾರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ. ಎಚ್ಚರಿಕೆಯಿಂದ ಮಾಡಿ ಈ ಟ್ವೀಟ್ ಮಾಡೋದು. ನಮಗೂ ಸ್ವಲ್ಪ ತಲೆಯಲ್ಲಿ ಜ್ಞಾನ ಇದೆ ನಮಗೆ. ಅದರಿಂದ ಇವತ್ತಿನ ಎಲೆಕ್ಷನ್ ಕಮಿಷನ್ನ ಏನದು ಯಾರೋ ತಹಶೀಲ್ದಾರ್ಗೋ ತಹಶೀಲ್ದಾರ್ಗೋ ಯಾರಿಗೋ 2 ನಿಮಿಷಕ್ಕೂ ಫೋನ್ ಮಾಡಿ ಸರ್ಕಾರದ ದುರುಪಯೋಗ ಪಡಿಸ್ಕೊಂಡು ಮಾಡ್ತಾ ಇದ್ರಲ್ಲಿ ಏನೂ ಸಿಗೋದಿಲ್ಲ ಅಲ್ಲಿ, ನಿಮಗೆ ಏನೂ ಸಿಗೋದಿಲ್ಲ ಅಲ್ಲಿ. ಆದರೆ ನನಗೇನು ಗೊತ್ತಿಲ್ವಾ ಇಷ್ಟು ಚುನಾವಣೆ ನಡೆಸ್ದ ನನಗೆ? ನೀವು ನನಗೆ ಗೊತ್ತಿತ್ತು ಅದೆಲ್ಲ, ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಇಷ್ಟು ಚುನಾವಣೆ ನಡೆಸಿದನಿಗೆ, ಇಷ್ಟು ದಿವಸ ರಾಜಕೀಯದಲ್ಲಿದ್ದನಿಗೆ ಈ ಟೈಮಲ್ಲಿ ಏನು ಮಾಡ್ಬೋದು ಅನ್ನೋದು ನನಗೇನು ಗೊತ್ತಿಲ್ವಾ? ಅದರಿಂದ ಇಲ್ಲಿ ಯಾತಕ್ಕೆ ನಾವು ಬಂದು ಇಲ್ಲಿ ಎಲ್ಲರೂ ನಾವು ಇವತ್ತು ಸ್ವಾಮಿಗಳ ಆಶೀರ್ವಾದ ತಗೊಳಕ್ಕೆ ಬಂದಿದ್ದು. ವರ್ಷದ ಒಂದು ಮೊದಲನೇ ದಿನ ಬಂದಿದ್ದೇವೆ, ಹೋಗ್ತಾ ಇದ್ದೇವೆ. ಊಟಕ್ಕೆ ಸೇರ್ತಕ್ಕ ಇಲ್ಲಿ ಅದು ಅದರಲ್ಲೇನು ಸಂಶಯನೇ ಇಟ್ಕೋಬೇಡಿ.
ಅದರಲ್ಲೂ ಒಂದು ಅದೇಂಥದ್ದು ನಿಮ್ಮ ವಾಟ್ಸಪ್ಪಲ್ಲಿ ಏನೋ ಹಾಕೊಂಡವ್ರಲ್ಲ ನೋಡಿದೆ ಎಂಥದ್ದು ಗ್ಲಾಸ್ಗಳು ಇದೆಲ್ಲ ಏನಲ್ಲಿ ಇದೆಯಾ ಹೋಗಿದ್ದಲ್ಲ ನೀವೆಲ್ಲ ಹೋಗಿದ್ದೀರಲ್ಲ ಇದೆಯಾ ಅಲ್ಲಿ ಗ್ಲಾಸ್ ಜೋಡಿಸಿಟ್ಟಿದ್ರಾ ಎಲ್ಲ ನೀವು ಟಿ ವಿಯವರೆಲ್ಲ ಓ ಬಿ ವ್ಯಾನೆಲ್ಲ ತಗೊಂಡು ಹೋಗಿದ್ದೀರಲ್ಲ ಅಲ್ಲಿ ಇಲ್ಲ ಏನಾದ್ರು ಗ್ಲಾಸ್ ಇಟ್ಟಿರೋದು ನೋಡಿದ್ರ ಅಲ್ಲಿ ಅದು ಅವ್ರ ಸಂಸ್ಕೃತಿ ಅದು ಭೇಟಿ ಬಗ್ಗೆ ಡಿ ಕೆ ಶಿವಕುಮಾರ್ ಕೊಟ್ಟ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರ ಏನ್ ಸ್ವಾಮೀಜಿಗಳಿಗೆ ಕುಮಾರಸ್ವಾಮಿ ಅವರನ್ನು ಕೆಳಗಿಳಿಸಿದ ಬಿಜೆಪಿ ಅವರು ಅದು ಕೇಳುವ ಶಕ್ತಿ ಇದೆಯಾ ಅಂತ ಕೇಳಿದ್ದಾರೆ. ಬಿಜೆಪಿ ಅವ್ರು ಯಾಕೆ ಇಳಿಸಿದ್ರು? ಸರ್ಕಾರವನ್ನು ಬೀಳಿಸಿದ್ರು. ಎಲ್ಲಿ ಇಳಿಸಿದ್ರು? ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರ ಬೀಳಿಸಂತದ್ದು ಬಿಜೆಪಿ ಅವರು ಅದನ್ನ ಕೇಳುವಂತ ಸ್ವಾಮೀಜಿ ಅವರಿಗೆ ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನಾನು ನನಗೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದ ಏನಿದೆ ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಲಿಲ್ಲ ಎಂದೂ. ಇದನ್ನು ಅವ್ರ ಹತ್ರ ನಾನು ಕಲಿಬೇಕಾಗಿಲ್ಲ. ಮೊನ್ನೆ ಬಂದು ಏನು ನಡೆಸಿದ್ರೆ ಇಲ್ಲಿ ಪರಮ ಪೂಜ್ಯರನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಬಂದು ಯಾವ ಥರ ನಡ್ಕೊಂಡು ಹೋದ್ರು ಪತ್ರಿಕೆಗಳಲ್ಲಿ ಏನು ಹೇಳಿದ್ದಾರೆ ಜಾತ್ಯಾತೀತ ಅಂತ ಹೇಳೋರು ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು. ಇವ್ರು ಯಾವ ಜಾತ್ಯತೀತ ಇದೆ ಇವರಿಗೆ ಯಾವ ನೈತಿಕತೆ ಇದೆ ಇವರಿಗೆ ಜಾತ್ಯತೀತ ಬಗ್ಗೆ ಚರ್ಚೆ ಮಾಡೋದಕ್ಕೆ? ಅಂದರೆ ಅದಕ್ಕೆ ನಮ್ಮ ಸಮಾಜದ ಜನಗಳು ಅವ್ರ ಹೇಳಿಕೆಗಳನ್ನು ಗಮನಿಸ್ತಾರೆ. ನಮ್ಮ ಸಮಾಜದ ಜನ ಇದಾರಲ್ಲ ದಡ್ಡರೇನಲ್ಲ. ಸ್ವಾಮೀಜಿಯವ್ರು ಯಾಕೆ ಕೇಳಬೇಕು? ಸ್ವಾಮೀಜಿಯವ್ರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು, ಅವ್ರನ್ನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು? ಇದನ್ನು ನಾನು ಕೇಳ್ತಕ್ಕಂಥದ್ದು. ನಂತರ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ